ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ನಾವಿವತ್ತು ಜರ್ಮನಿಯ ಒಂದು ಹಿಸ್ಟಾರಿಕಲ್ ಸಿಟಿ ನ್ಯೂರೆಂಬರ್ಗ್ ನ ಕ್ರಿಸ್ಮಸ್ ಮಾರ್ಕೆಟ್ ನೋಡಕಂತ ಬಂದಿದ್ದೀವಿ. ನ್ಯೂರೆಂಬರ್ಗ್ ನ ಕ್ರಿಸ್ಮಸ್ ಮಾರ್ಕೆಟ್ ಜರ್ಮನಿಯಲ್ಲೇ ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಅಂಡ್ ಮೋಸ್ಟ್ ಫೇಮಸ್ ಕ್ರಿಸ್ಮಸ್ ಮಾರ್ಕೆಟ್ ಅಂತ. ಹಾಗೆ ಇವಾಗ ಟೈಮ್ 3:14 ಆಗಿದೆ. ನಾವು ಇಲ್ಲೇ ಒಂದು ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿ ಇವಾಗ ಕ್ರಿಸ್ಮಸ್ ಮಾರ್ಕೆಟ್ ಕಡೆಗೆ ಹೋಗ್ತಾ ಇದೀವಿ. ಈ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ನ್ಯೂರೆಂಬರ್ಗ್ ನ ಕ್ರಿಸ್ಮಸ್ ಮಾರ್ಕೆಟ್ ಹೇಗಿದೆ, ಯಾವ್ದೆಲ್ಲ ಶಾಪ್ಸ್ ಗಳಿವೆ, ಏನೆಲ್ಲ ಫುಡ್ ಐಟಮ್ಸ್ ಸಿಗತ್ತೆ ಅವನ್ನೆಲ್ಲ ತೋರಿಸ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಎಂಡ್ ತನಕನೂ ನೋಡಿ. ನೀವಿವಾಗ ವಿಡಿಯೋಲಿ ನೋಡ್ತಾ ಇರೋದು ಸಿಟಿ ಟು ಟ್ರೈನ್. ಸೊ ವರುಣ್ ಇಲ್ಲಿ ಈ ಟ್ರೈನ್ ಅಲ್ಲಿ ಹೋಗೋಕೆ ಟಿಕೆಟ್ ಅಂತ ಇದೆ. ಇದಕ್ಕೆ ಪ್ರೈಸ್ ಬಂದು €10 ಪರ್ ಪರ್ಸನ್. ಸೊ ಹಾಗೆ ಇದು ನಮ್ಗೆ ಸ್ಟಾಪ್ ಸಿಕ್ಕಿರೋದು 445. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಗೆ ಸಿಟಿ ಟೂರ್ ಹೋಗೋಕೆ 1 hour ಟೈಮ್ ಇರೋದ್ರಿಂದ ಇವಾಗ 1 ರೌಂಡ್ ಕ್ರಿಸ್ಮಸ್ ಮಾರ್ಕೆಟ್ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಸಂಡೇ ಆಗಿದ್ರಿಂದ ಜನ ಅಂತೂ ಸಿಕ್ಕಾಪಟ್ಟೆ ಇದಾರೆ. ಎಲ್ಲಿ ನೋಡಿದ್ರು ಜನ. ಎದುರುಗಡೆ ಒಂದು ಚರ್ಚ್ ಕಾಣಿಸ್ತಾ ಇದೆ. ಸೊ ಹೋಗಿ ನೋಡೋಣ ಹೇಗಿದೆ ಚರ್ಚ್ ಒಳಗಡೆ. ಈ ಚರ್ಚ್ ನ ಹೆಸರು ಸೇಂಟ್ ಲಾರೆನ್ಸ್ ಕ್ಯಾಥೆಡ್ರಲ್. ಹಾಗೆ ಇದು ಒನ್ ಆಫ್ ದ ಹಿಸ್ಟಾರಿಕಲ್ ಅಂಡ್ ಆರ್ಕಿಟೆಕ್ಚರಲ್ ಲ್ಯಾಂಡ್ ಮಾರ್ಕ್ ಇನ್ ನ್ಯೂರೆಂಬರ್ಗ್. ಈ ಚರ್ಚ್ ಕೂಡ World War II ಟೈಮ್ ಅಲ್ಲಿ ಡ್ಯಾಮೇಜ್ ಆಗಿತ್ತಂತೆ. ಸೊ ಅದನ್ನ ಇವಾಗ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಚರ್ಚ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಹಾಗೆ ಆರ್ಕಿಟೆಕ್ಚರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ಯುರೋಪ್ ಅಲ್ಲಿ ಆಲ್ಮೋಸ್ಟ್ ಚರ್ಚ್ ಎಲ್ಲ ಒಂದೇ ತರ ಆರ್ಕಿಟೆಕ್ಚರ್ ಅಲ್ಲಿ ಕಟ್ಟಿದ್ದಾರೆ. ನಮ್ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ಕೊಲೋನ್ ಚರ್ಚ್ ಹಾಗೆ ಈ ಚರ್ಚ್ ಎಲ್ಲ ಸಿಮಿಲರ್ ಅನ್ಸುತ್ತೆ ನನಗೆ. ಚರ್ಚಿಂದ ಹೊರಗ್ ಬಂದ ತಕ್ಷಣ ಇಲ್ಲೊಂದೇನೋ ಕ್ಯೂಟ್ ಟಾಯ್ ತರ ಇಟ್ಟಿದ್ದು. ಇದೇನಂತ ಗೊತ್ತಿಲ್ಲ, ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನೀವೇನಾದ್ರೂ ನ್ಯೂರೆಂಬರ್ಗ್ ನ ಕ್ರಿಸ್ಮಸ್ ಮಾರ್ಕೆಟ್ಗೆ ಬರೋ ಪ್ಲಾನ್ ಮಾಡ್ತಾ ಇದ್ರೆ ಇದು ಮಂಡೇ ಟು ಸಂಡೇ ಮಾರ್ನಿಂಗ್ 10 AM ಇಂದ ನೈಟ್ 9 PM ತನಕ ಓಪನ್ ಇರುತ್ತೆ. ಸೊ ನಾವ್ ಇವಾಗಷ್ಟೇ ಒಳಗಡೆ ಹೋಗಿ ನೋಡಿದ ಚರ್ಚ್ ಹೊರಗಡೆಯಿಂದ ಈ ರೀತಿ ಕಾಣಿಸ್ತಾ ಇದೆ. ಹೊರಗಡೆಯಿಂದ ನೋಡ್ಲಿಕ್ಕೆ ಇದು ಪ್ಯಾರಿಸ್ ನ ನೋಟ್ರೆ ಡಾಮ್ ತರ ಕಾಣಿಸ್ತಾ ಇದೆ. ಈ ಕ್ರಿಸ್ಮಸ್ ಮಾರ್ಕೆಟ್ ನಾವ್ ಅನ್ಕೊಂಡಿದ್ಕಿಂತ ತುಂಬಾನೇ ದೊಡ್ಡದಾಗಿದೆ. ಹಾಗೆ ಇಲ್ಲಿ ಚಿಲ್ಡ್ರನ್ಸ್ ಕ್ರಿಸ್ಮಸ್ ಮಾರ್ಕೆಟ್ ಮತ್ತೆ ಮಾರ್ಕೆಟ್ ಆಫ್ ದ ಸಿಸ್ಟರ್ ಸಿಟೀಸ್ ಅಂತ ಸಪರೇಟ್ ಮಾರ್ಕೆಟ್ ಇದೆ. ಈ ಸೆಕ್ಷನ್ ಅಲ್ಲಿ ನಿಮಗೆ ನ್ಯೂರೆಂಬರ್ಗ್ ನ ಇಂಟರ್ನ್ಯಾಷನಲ್ ಸಿಸ್ಟರ್ ಸಿಟೀಸ್ ಆದ ಸ್ಕಾಟ್ಲ್ಯಾಂಡ್, ಉಕ್ರೇನ್, ಚೈನಾವೆಲ್ಲ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ. ಹಾಗೆ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 180 ಸ್ಟಾಲ್ಸ್ ಗಳಿದೆ ಅಂತ. ಈ ಸ್ಟಾಲ್ಸ್ ಅಲ್ಲಿ ಜಾಸ್ತಿಯಾಗಿ ಟ್ರೆಡಿಷನಲ್ ಮತ್ತೆ ಹ್ಯಾಂಡ್ ಮೇಡ್ ಕ್ರಾಫ್ಟ್ಸ್ ನ ನೋಡ್ಬೋದು. ನಾವಿವಾಗ ಮೇನ್ ಮಾರ್ಕೆಟ್ ಸ್ಕ್ವೇರ್ ಹತ್ರ ಹೋಗ್ತಾ ಇದೀವಿ. ಜನ ಅಂತೂ ಸಿಕ್ಕಾಪಟ್ಟೆ ತುಂಬಿದ್ದಾರೆ. ನಡ್ಕೊಂಡು ಹೋಗಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಟೆಂಪರೇಚರ್ 3-4 ಡಿಗ್ರೀಸ್ ಇದ್ರು ಎಲ್ರೂ ಅವ್ರವ್ರ ಮಕ್ಕಳನ್ನ ಕೂಡ ಕರ್ಕೊಂಡು ಮಾರ್ಕೆಟಿಗೆ ಅಂತ ಬಂದಿದ್ದಾರೆ. ನನ್ಗೆ ಈ ಅಟ್ಮಾಸ್ಫಿಯರ್, ಈ ಜನನೆಲ್ಲ ನೋಡಿದ್ರೆ ನಮ್ ಕಡೆಯಲ್ಲಿ ಜಾತ್ರೆ ನೆನಪಾಗತ್ತೆ. ಬಟ್ ಡಿಫ್ರೆನ್ಸ್ ಏನಂದ್ರೆ ನಮ್ ಕಡೆಯಲ್ಲಿ ಜಿಲೇಬಿ, ಮಿಠಾಯಿ ಅದನ್ನೆಲ್ಲ ನೋಡ್ಬೋದು. ಹಾಗೆ ಇಲ್ಲಿ ಬರೀ ಬ್ರೆಡ್ ಅದ್ ಬಿಟ್ರೆ ವೈನ್ ಮತ್ತೆ ಬಿಯರ್ಗಳು ಸಿಗುತ್ತೆ. ಇಲ್ಲಿರುವ ಚರ್ಚ್ ಹೆಸರು ಚರ್ಚ್ ಆಫ್ ಆರ್ ಲೇಡಿ ಅಂತ. ಸೊ ಇದು ಕೂಡ ಒನ್ ಆಫ್ ದ ಫೇಮಸ್ ನ್ಯೂರೆಂಬರ್ಗ್ ಚರ್ಚ್. ಈ ಚರ್ಚ್ ಎದುರುಗಡೆನೆ ಆಲ್ಮೋಸ್ಟ್ ಫುಲ್ ಸ್ಟಾಲ್ಸ್ ಗಳಿರೋದು. ಸೊ ಈ ತರ ಈ ಚರ್ಚ್ ಕಾಣಿಸುತ್ತೆ. ನೋಡ್ಬೋದು ಎಲ್ಲಿ ಸಿಟಿನ ಲೈಟ್ ಅಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ನಾನು ಆಗ್ಲೇ ಹೇಳ್ದ ಹಾಗೆ ನಾವು ನೆಕ್ಸ್ಟ್ ಸೆಕ್ಷನ್ಗೆ ಬಂದಿದೀವಿ. ಇದು ಮಾರ್ಕೆಟ್ ಆಫ್ ದ ಸಿಸ್ಟರ್ ಸಿಟೀಸ್ ಅಂತ. ಸೊ ಇಲ್ಲಿ ಡಿಫ್ರೆಂಟ್ ಕಂಟ್ರೀಸ್ದು ಸ್ಟಾಲ್ಸ್ ಗಳಿವೆ. ಹಾಗೆ ಅಲ್ಲಿ ಅವರವರ ಕಂಟ್ರೀಸ್ ದ ಪ್ರಾಡಕ್ಟ್ಸ್ ನ ಇಟ್ಟಿದ್ದಾರೆ.
ನೋಡಿದಷ್ಟೇ ಮುಗಿಯದ ಮಾರ್ಕೆಟ್. ವೈಬ್ ಅಂತೂ ಸಕ್ಕತ್ತಾಗಿದೆ. ಇಲ್ಲೇನೋ ಫ್ರಾನ್ಸ್ ಶಾಪ್ ಇದೆ, ಹಾಗೆ ಇಲ್ಲಿ ರೊಮೇನಿಯಾದು. ಇದು ಒನ್ ಆಫ್ ದ ಕ್ರಿಸ್ಮಸ್ ಮಾರ್ಕೆಟ್ ಇದು ಡ್ರಾಟ್ ಗೋಸ್ ಅಂತ. ಈ ಸಾಸೇಜ್ ನ ಬ್ರೆಡ್ ಒಳಗಡೆ ಹಾಕಿಬಿಟ್ಟು ಕೊಡೋದು. ಸೊ ಇದು ನೀಟೇ ಇರೋದ್ರಿಂದ ನಾವಿವಾಗ ಕ್ರಿಸ್ಮಸ್ ಮಾರ್ಕೆಟ್ ಒಂದ್ ರೌಂಡ್ ಕೊಟ್ಟು ನಮ್ಮ ಸಿಟಿ ಟೂರ್ ಕಡೆ ಹೋಗೋ ಕಡೆ ಹೋಗ್ತಾ ಇದೀವಿ. ಸೊ ನಾವಿವಾಗ ಟ್ರೈನ್ ಅಲ್ಲಿ ಬಂದು ಕೂತಿದ್ದೇವೆ. ಸಿಟಿ ಟೂರ್ ನೋಡಕ್ಕೆ. ಸೊ ವೇಟ್ ಆ್ಯಂಡ್ ವಾಚ್ ಹೇಗಿರುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ನಾವು ಇವಾಗಷ್ಟೇ ಸಿಟಿ ಟೂರ್ ನ ಮುಗಿಸ್ಕೊಂಡ್ ಬಂದ್ವಿ. ಸಿಟಿ ಟೂರ್ ಅಂತೂ ಓಕೆ ಅನಿಸ್ತು, ಅಷ್ಟೇನು ಚೆನ್ನಾಗೇನು ಇರ್ಲಿಲ್ಲ. ಸೊ ಇವಾಗ ನಾವು ನೆಕ್ಸ್ಟ್ ರೌಂಡಿಗೆ ಮತ್ತೆ ಕ್ರಿಸ್ಮಸ್ ಮಾರ್ಕೆಟ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಜರ್ಮನಿಲಿ ಏನಾದರೂ ಫೆಸ್ಟಿವಲ್ ಇದ್ದಾಗ ಹಾಗೆ ಕ್ರಿಸ್ಮಸ್ ಮಾರ್ಕೆಟ್ ಟೈಮಲ್ಲಿ ತುಂಬ ಜನ ಮ್ಯೂಸಿಕ್ ಪ್ಲೇ ಮಾಡ್ತಾ ಇರ್ತಾರೆ. ನೀವು ಮ್ಯೂಸಿಕ್ನ ಎಂಜಾಯ್ ಮಾಡಿಕೊಂಡು ನಿಮಗೆ ಇಷ್ಟ ಆದರೆ ಅವರಿಗೆ ಹಣ ಕೂಡ ಕೊಡ್ಬೋದು. ಮಧ್ಯಾಹ್ನ ಇಂಡಿಯನ್ ರೆಸ್ಟೋರೆಂಟಲ್ಲಿ ಸರಿಯಾಗಿ ತಿಂದ್ಬಿಟ್ಟು ಹಸಿವೆ ಆಗಿರಲಿಲ್ಲ. ಸೊ ನಾವು ಸ್ಟಾಲ್ಸಲ್ಲಿ ಏನೂ ತೊಗೊಂಡಿರಲಿಲ್ಲ. ಸೊ ಇವಾಗ ಕಾಫಿ ಕುಡಿಯೋಣ ಅಂತ ಸ್ಟಾರ್ಬಕ್ಸ್ಗೆ ಬಂದ್ವಿ. ಕೋಲ್ಡ್ ವೆದರ್ಗೆ ಬಿಸಿಯಾಗಿ ಹಾಟ್ ಚಾಕ್ಲೇಟ್ ಕುಡಿದು ನಾವು ಇನ್ನೊಂದು ಕಡೆ ಕ್ರಿಸ್ಮಸ್ ಮಾರ್ಕೆಟ್ ನೋಡೋಕ್ಕಂತ ಹೋಗ್ತಾ ಇದ್ದೀವಿ.
ಸೊ ಹೀಗಿತ್ತು ನ್ಯೂರೆಂಬರ್ಗ್ನ ಕ್ರಿಸ್ಮಸ್ ಮಾರ್ಕೆಟ್. ನಿಮಗೇನಾದರೂ ಈ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ಬಾಯ್ ಬಾಯ್.